ಆಗಿರ್ತದೆ. ಬೆಂಗಳೂರು ಒಳಗಡೆ ಬರಬೇಕು ಅಂದರೆ ನಾವು ಏರ್ಪೋರ್ಟ್ಗೆ ಹೋಗೋ ರೀತಿಯಲ್ಲಿ 3 ಗಂಟೆ ಮೊದಲೇ ಮನೆ ಬಿಡಬೇಕು. ನಾವು 9 ಗಂಟೆಗೆ ಮನೆ ಬಿಟ್ಟರೆ ಇಲ್ಲಿ ಬರೋಕ್ಕೆ 2 ಅವರ್ ಆಗ್ತದೆ ಇವತ್ತು ನಮಗೆ. ಎಲ್ಲಾದರೂ ಒಂದು ಹೊಸ ಫ್ಲೈಓವರ್ಗಳು ಎಲ್ಲಾದರೂ ಮಾಡಿದ್ದೀರಾ? ಮೊನ್ನೆ ಒಂದು ಫ್ಲೈಓವರ್ ಮಾಡಿದ್ರು, ಅದು ನಾನು BDA ಚೇರ್ಮನ್ ಆಗಿದ್ದಾಗ ಅದನ್ನು ಗುದ್ಲಿ ಪೂಜೆ ಮಾಡಿ ಗ್ರ್ಯಾಂಟ್ ಕೊಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ಇಡೀ ಬೆಂಗಳೂರಲ್ಲಿ 12 ಕಾರಿಡಾರ್ ರೋಡ್ ಬರ್ತವೆ, ಬೆಂಗಳೂರಿಗೆ ಎಂಟ್ರಿ ಆಗುವಂಥ ರೋಡ್ಗಳು. ಇವತ್ತುವರೆಗೂ ಅದನ್ನು ಡೆವಲಪ್ಮೆಂಟ್ ಮಾಡಿಲ್ಲ. ಇವತ್ತು ನೋಡಿದ್ದೀರಿ ರೋಡ್ಗಳಲ್ಲಿ ಗಲಾಟೆ ಆಗ್ತಾ ಇರ್ತದೆ, ಗೊತ್ತಲ್ವಾ? ಕಾರು ಆಪೋಸಿಟ್ ಬಂದರು ಅಂತೇಳಿ ದಿನ ಬೆಳಗಾದರೂ ಜಗಳಗಳು, ಹೊಡೆದಾಟಗಳು, ಕೇಸ್ಗಳು. ಯಾಕೆ ಅಂತಂದರೆ ಈ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕೆ ಆಗ್ತಾನೆ ಇಲ್ಲ. ಅದರಲ್ಲಿ ಎಷ್ಟು ಕೇಸ್ಗಳಾಗೋಗಿದೆಯೋ. ರೋಡ್ಗಳಲ್ಲೆಲ್ಲ ಗಾಡಿ ನಿಂತಿರ್ತವೆ, ಟೋ ಮಾಡೋದಿಲ್ಲ, ಪೆನಾಲ್ಟಿ ಹಾಕೋದು ಪೊಲೀಸರಿಗೆ ಅಧಿಕಾರ ಕೊಟ್ಟಿಲ್ಲ. ರಾಂಗ್ ಸೈಡ್ 3 ಜನ ಬರ್ತಾರೆ, ಫೋಟೋ ಹೊಡ್ಕೊಬೇಕು ಅಷ್ಟೇ ಅವನಿಗೆ. ಮೊನ್ನೆ DCM ಅವರು ಒಂದು ಸ್ಕೂಟ್ರಲ್ಲಿ ಟ್ರಯಲ್ ಮಾಡಿಬಿಟ್ರು, 18,000 ಪೆನಾಲ್ಟಿ ಇತ್ತು ಆ ಸ್ಕೂಟ್ರ್ ಮೇಲೆ. ಅವ್ನು ಕಟ್ಟೋದೇ ಇಲ್ಲ, ಅವನು ಆ ಸ್ಕೂಟ್ರ್ ಮಾಡಿದ್ರೆ 10,000 ಬರ್ತದೆ. ಸ್ಪಾಟ್ ಫೈನ್ ಹಾಕಬೇಕು. ಯಾರೋ TVಯಲ್ಲಿ ಬಂತು, ಪೇಪರಲ್ಲಿ ಹಾಕ್ತಾರೆ, ಅವ್ರು ಯಾರೋ ಒಬ್ಬರು ಓಡೋಗ್ತಾನೆ ಗಾಡಿಯಿಂದ ಅಂತೇಳಿ TV ಮಾಧ್ಯಮಗಳಲ್ಲಿ ಬರ್ತದೆ. ಹಾಗಂತೇಳಿ ನಾವು ಕಾನೂನನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸಬೇಕು, ಗಾಡಿಗಳನ್ನು ಟೋ ಮಾಡಬೇಕು, ಪೆನಾಲ್ಟಿ ಹಾಕಬೇಕು. ಇಲ್ಲಾಂದರೆ ಬೆಂಗಳೂರು ಕೈಗೆ ಸಿಗೋದಿಲ್ಲ. ಜನ ಇವತ್ತು ಯಾರು ಬೆಂಗಳೂರು ಬರ್ತಾ ಇದ್ದಾರೆ ವಾಪಸ್ ಊರುಗಳು ಹೋಗ್ತಾ ಇದ್ದಾರೆ. ಇವತ್ತು ನೋಡ್ರಿ, ಬೆಂಗಳೂರು ಇರ್ತಕ್ಕಂಥವರೆಲ್ಲ ಹೊರವಲಯದಲ್ಲಿ ಇವತ್ತು ಮನೆ ಕಟ್ಕೊಂಡು ಬರ್ತಾವ್ರೆ. ಈ ಸಮಸ್ಯೆ ನೋಡಿಕೊಂಡು ಬಂದು ಅಧ್ಯಕ್ಷರೇ ಸರ್ ಮುಗಿಸ್ಬಿಡಿ ಸರ್. ನಮ್ಮ ಕ್ಷೇತ್ರ ಅಧ್ಯಕ್ಷರೇ 2 ನಿಮಿಷ, ನಾನು ಜಾಸ್ತಿ ಮಾತಾಡಲ್ಲ, ಸಬ್ಜೆಕ್ಟ್ ಬಿಟ್ಟು ನಾನು ಹೋಗ್ತಾನೆ ಇಲ್ಲ. ಬಂದೇ ಬರಕ ನನ್ನ ಯಲಹಂಕ ಕ್ಷೇತ್ರ ಕೆಂಪೇಗೌಡರ ರಾಜಧಾನಿ, ಅವ್ರು ಹುಟ್ಟಿರೋದು. ಕೆಂಪೇಗೌಡರ ಹೆಸರು ಬಹಳ ಜನ ಹೇಳ್ತಾರೆ, ಪ್ರತಿಮೆಗಳನ್ನು ಮಾಡ್ತಾರೆ, ಹಾರಗಳಾಗ್ತೀವಿ, ಜಯಂತಿಗಳನ್ನ ಮಾಡ್ತೀವಿ. ಆದರೆ ಕೆಂಪೇಗೌಡರು ಹುಟ್ಟಿದಂಥ ಯಲಹಂಕ ಗ್ರ್ಯಾಂಟ್ ಕೊಡ್ತಾ ಇಲ್ಲ. ಕೆಂಪೇಗೌಡರು ಮಾಡಿದಂಥ ಅವಮಾನ ಅಲ್ವಾ ಅದು? ಅಲ್ಲ, ಫಸ್ಟ್ ಅಲ್ಲಿ ಕೊಡ್ಬೇಕಲ್ವಾ? ಕೊಟ್ಟಾದ್ಮೇಲೆ ಈ ಕಡೆ ಬರ್ಬೇಕಲ್ವಾ ಅದರಲ್ಲಿ? ಅಧ್ಯಕ್ಷರೇ ಇಡೀ ಬೆಂಗಳೂರಿಗೆ ಕೊಡ್ಲಿ ಅಧ್ಯಕ್ಷರೇ, ನಮ್ಮಿಂದ ಶುರುವಾಗಲಿ, ಇಡೀ ಬೆಂಗಳೂರಿಗೂ ಕೊಡ್ಲಿ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹಿಂದೆ ಹೇಳಿದರು, ನಾನಿನ್ನೂ ಚುನಾವಣೆಗೆ ನಿಂತ್ಕೊಳ್ಳಲ್ಲ, ರಾಜಕಾರಣ ಬಿಡೋದಿಲ್ಲ, ನಾನಿನ್ನು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು. ಬಹುಶಃ ಇದು ಕೊನೆ ಮುಖ್ಯಮಂತ್ರಿ ಸ್ಥಾನ ಅವ್ರದ್ದು. ಹೋಗೋ ಟೈಮಲ್ಲಿ ಒಳ್ಳೆ ಹೆಸರು ತಗೊಂಡು ಹೋಗ್ಲಿ ಅವರು. ಇಲ್ಲ, ಈ ಸರಿ ಆಗ್ತದೆ ಈ ಸರಿ, ಯಾಕಂದರೆ ಈ ಸರಿ ಸ್ವಲ್ಪ ಆಗಿನ ವೇಗ ಇಲ್ಲ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗೂ ಗ್ರ್ಯಾಂಟ್ ಕೊಟ್ಟವ್ರೆ, ನಮಗಿಲ್ಲ ಅಂತಲ್ಲ, ತಗೊಂಡಿದ್ದೀವಿ ನಾವು. ಸಮ್ಮಿಶ್ರ ಸರ್ಕಾರ ಇದ್ದಾಗ ಕೂಡ ನಮ್ಗೆ ಗ್ರ್ಯಾಂಟ್ ಕೊಟ್ಟವ್ರೆ. ಆದರೆ ಈ ಸರ್ಕಾರ ಬಂದಾಗ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಾದಾಗ ನಾವು ಅಂದ್ಕೊಂಡ್ವಿ ಪಕ್ಷಪಾತ ಮಾಡೋದಿಲ್ಲ. ಯಾಕಂದರೆ ಒಂದು ಸಮಾಜವಾದದಿಂದ ಹಿಂದೆ ಬಂದಿರೋದ್ರಿಂದ ಅವ್ರ ಪಾರ್ಟಿ ನೋಡೋದಿಲ್ಲ, ಎಲ್ಲರಿಗೂ ಸಮಾನವಾದಂಥ ಅನುದಾನವನ್ನು ಕೊಡ್ತೀವಿ ಅಂತೇಳಿ. ಅವ್ರು ಯಾಕೆ ಅಂತಂದರೆ ಈ ಸರಿ ಕೊನೆ ಅವಧಿ ಅಂತ ಅಂದ್ಕೊಂಡಿದ್ವಿ, ನಿಂತ್ಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅವ್ರಿಗೆ ಈ ಕೊನೆ ಅವಧಿಯಲ್ಲಿ ನಾನು ತಾರತಮ್ಯವನ್ನು ಮಾಡಿದ್ದೀನಿ, BJPನವ್ರಿಗೂ JDS ಅವ್ರಿಗೆ ಅನುದಾನ ಕಮ್ಮಿ ಕೊದ್ದೀನಿ. ಕೆಟ್ಟ ಹೆಸರು ಬರೋದು ಬೇಡ ಅಧ್ಯಕ್ಷರೇ, ಕೆಟ್ಟ ಹೆಸರು ಬರಬಾರ್ದು, ಅವ್ರಿಗೆ ಒಳ್ಳೆ ಹೆಸರೇ ಇರಬೇಕು. ಅವ್ರಿಗೇನು 50 ಕೋಟಿ ಕೊಟ್ಟಿದ್ದೀರೋ ನಮ್ಗೆ 1 ಕೋಟಿ ಕಮ್ಮಿ ಕೊಡ್ರಿ, 49 ಕೋಟಿ ಕೊಡ್ರಿ, ಅವ್ರದ್ದೇ ಜಾಸ್ತಿ ಇರಲಿ. ಬಟ್ ಇಲ್ಲಿವರೆಗೂ ಕೂಡ ಹಣ ನಮ್ಮ ಕ್ಷೇತ್ರದಲ್ಲಿ ಅಧ್ಯಕ್ಷರೇ, ನಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸರ್ಕಾರ ಕೇಳಿರಿ ಅಧ್ಯಕ್ಷರೇ, ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಡಿ. ಕಷ್ಟಲ್ಲ, ನಾವು ಒಂದು ಟ್ರಾನ್ಸ್ಫರ್ ಕೇಳಲಿಲ್ಲ. ಓಕೆ, ಯಾವುದು ನಾವು ಮಂತ್ರಿಗಳ ಹತ್ರ ಹೋಗಿ ನಮ್ಗೆ ವರ್ಗಾವಣೆ ಮಾಡ್ರಿ ಇಂಥದನ್ನ ಕೇಳಕ್ಕೂ ಇಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ನಾವು. ಓಕೆ, ಸಹಜವಾಗಿ ಅಲ್ಲಿ ಏನ್ ಕಾಂಗ್ರೆಸ್ ಅವ್ರು ನಮ್ಮ ಕ್ಷೇತ್ರದಲ್ಲಿ ಇಲ್ವೇನ್ರಿ? ನಿಮ್ಮ ಕ್ಷೇತ್ರದಲ್ಲಿ BJP ಅವರು ಇಲ್ವಾ? ಸರಿ, ತಾರತಮ್ಯ ಯಾಕೆ ಮಾಡಬೇಕು? ಅದಕ್ಕೆ ಅಧ್ಯಕ್ಷರೇ 50 ಕೋಟಿ ಬದಲು ನಮ್ಗೆ 49 ಕೋಟಿ ಕೊಡ್ರಿ. ಬೆಂಗಳೂರಲ್ಲಿ 50 ಕೋಟಿ ಬದಲು ನಮ್ಗೆ 24 ಕೋಟಿ ಕೊಡ್ರಿ, 49 ಕೋಟಿ ಕೊಡ್ರಿ. ನಾವು ನಿಮ್ ಜೊತೆಲಿ ಇರ್ತೀವಿ. ಸುರೇಶ್ ಕುಮಾರ್ ಪರವಾಗಿರ್ಬೇಕು. ನಾಳೆ ಆಗ್ತೀವಿ ಅನುದಾನ ಕಡಿಮೆ ಆದಾಗ ಯಡಿಯೂರಪ್ಪ ಪೊಲಿಟಿಕಲ್ ಸೆಕ್ರೆಟರಿ ಸುರೇಶ್ 100 ಕೋಟಿ. ಅದಕ್ಕೋಸ್ಕರ ನಮಗೆ ಅನುದಾನವನ್ನು ಕೊಡಬೇಕು. ಮುಖ್ಯಮಂತ್ರಿಗಳು ನಮ್ಮ ಕಡೆನೂ ನೋಡಬೇಕು ಅಂತಕ್ಕಂಥದ್ದು. ಉಪಮುಖ್ಯಮಂತ್ರಿಗಳು ಕೂಡ ಬೆಂಗಳೂರಿಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.